going to pray. ಪ್ರಾರ್ಥನೆ ಮಾಡೋಣ. Oh Father, we thank you. ಕರ್ತನೇ, ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. We call you Father. ನಾವು ನಿಮಗೆ ತಂದೆ ಎಂಬುದಾಗಿ ಕರೆಯುತ್ತೇವೆ. And so even in the people of God, we are a family. ಕರ್ತನೇ, ನಾವು ದೇವ ಜನರಲ್ಲಿ ನಾವು ದೇವ ಕುಟುಂಬದವರಾಗಿದ್ದೇವೆ. You love family. ನೀವು ಕುಟುಂಬವನ್ನು ಪ್ರೀತಿಸ್ತೀರಾ. You are the one who created marriage. ಕರ್ತನೇ, ನೀನು ಮದುವೆಯನ್ನು ಸೃಷ್ಟಿ ಮಾಡಿದ ದೇವರು. You are the one who created us having children. ಕರ್ತನೇ, ಮಕ್ಕಳಾಗಬೇಕೆಂಬುದಾಗಿ ಅದು ನಿನ್ನ ಉದ್ದೇಶ ಯೋಚನೆ ಪ್ರಭು. You are the one who created the importance of parenting. ಕರ್ತನೇ, ಅದು ಆ ಕಾರ್ಯದ ಒಂದು ಉತ್ತಮ ಪ್ರಾಮುಖ್ಯತೆ ನೀನೇ ಉಂಟು ಮಾಡದಾಗಿದ್ದೀಯಾ. You formed the family unit. ಕರ್ತನೇ, ಅಷ್ಟೇ ಅಲ್ಲದೆ ಸ್ವಾಮಿ, ಆ ಕುಟುಂಬವನ್ನು ಒಟ್ಟಾಗಿ ಸೇರಿಸುವವನಿಯಾಗಿದೆ. From the very beginning, ಪ್ರಾರಂಭದಿಂದಲೇ ಪ್ರಭು, you said to Adam and Eve, ಆದಾಮ ಅವ್ವಳನ್ನು ಒಟ್ಟಾಗಿ ಸೇರಿಸಿ, to go be fruitful and to multiply. ಹೋಗಿ ಫಲಭರಿತರಾಗಿ ದ್ವಿಗುಣತೆ ಉಳ್ಳವರಾಗಿ ಎಂಬುದಾಗಿ ಆಶೀರ್ವದಿಸಿದಿ. So we know that this is your desire. ಕರ್ತನೇ, ನಮಗೆ ಇದು ಗೊತ್ತು, ಅದು ನಿಮ್ಮ ಇಷ್ಟಾರ್ಥವಾಗಿದೆ. For our marriages and our families to be strong. ಕರ್ತನೇ, ನಮ್ಮ ಮದುವೆ ನಮ್ಮ ಕುಟುಂಬವು ಬಲವುಳ್ಳದಾಗಿರಬೇಕು. And that we would raise our children in your ways. ಮತ್ತು ನಮ್ಮ ಮಕ್ಕಳು ನಿಮ್ಮ ಮಾರ್ಗದಲ್ಲಿ ಬೆಳೆಯುವಂತವರಾಗಿರಬೇಕು. So right now we ask you for wisdom. ಕರ್ತನೇ, ಈ ಸಮಯದಲ್ಲಿ ಜ್ಞಾನವನ್ನು ಕೇಳುತ್ತಿದ್ದೇವೆ. Why don't you just ask the Holy Spirit on your ಪರಿಶುದ್ಧಾತ್ಮನ ನಾವು ಕೇಳುತ್ತಾ ಇದ್ದೇವೆ to speak to you ನಮ್ಮ ಸಂಗಡ ಮಾತಾಡು. regarding family, ಕುಟುಂಬದ ಬಗ್ಗೆ ನಮ್ಮ ಸಂಗಡ ಮಾತಾಡು ಪವಿತ್ರಾತ್ಮನೇ. marriage and family. ಮದುವೆ ಮತ್ತು ಕುಟುಂಬದ ಕುರಿತಾಗಿ Holy Spirit, speak to me ಪರಿಶುದ್ಧಾತ್ಮ ನನ್ನ ಸಂಗಡ ಮಾತಾಡು. regarding my marriage, ನನ್ನ ಮದುವೆ ವಿಷಯ ಕುರಿತು, regarding my family. ನನ್ನ ಕುಟುಂಬದ ಬಗ್ಗೆ I want to walk in your way. ನಾನು ನಿನ್ನ ಮಾರ್ಗದಲ್ಲಿ ನಡೆಯಬೇಕಾಗಿದೆ. I want my home to be a model, ನನ್ನ an ಕುಟುಂಬ example ಒಂದು for me. ಮಾದರಿ ಉಳ್ಳದಾಗಿರಬೇಕು. I invite you to speak to me now. ಕರ್ತನೇ, ನಾನು ಮಾತಾಡುವಂತೆ ಆಹ್ವಾನಿಸುತ್ತೇವೆ In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. We're going to begin this session by reading a passage in Ephesians chapter 5. ಎಫೆಸ ಪತ್ರಿಕೆ 5ನೇ ಅಧ್ಯಾಯ ಓದುವ ಮೂಲಕವಾಗಿ ನಾವು ಈ ಕೂಟವನ್ನು ಪ್ರಾರಂಭಿಸೋಣ. Verses 22 through 33. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 22ರಿಂದ 35ನೇ ವಚನದವರೆಗೆ. ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರಲಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆ ಸ್ತ್ರೀಯರು ತಮ್ಮ ತಮ್ಮ ಗಂಡನಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಆತನನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಂಡನು. ಅದನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದರು. ಹಾಗೆಯೇ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವನು ತನ್ನನ್ನೇ ಪ್ರೀತಿಸಿಕೊಳ್ಳುವನಾಗಿದ್ದಾನೆ. ಯಾರು ಎಂದು ಶರೀರವನ್ನು ಹಾಗೆ ಮಾಡಿದ್ದಿಲ್ಲ. ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆಯೆಂಬ ಆ ದೇಹವನ್ನು ಕ್ರಿಸ್ತನು ಹಾಗೆ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ನಿಮಿತ್ತೆಯಿಂದ ಪುರುಷನು ತನ್ನ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವುದು ಎಂದು ಬಂದಿದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತನಾಡುತ್ತಿದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಅದಿರಲಿ, ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. Amen. So as husbands, ಗಂಡನು we have been called to love our wives ತನ್ನ ಹೆಂಡತಿಯನ್ನು ಪ್ರೀತಿಸುವುದಕ್ಕೆ ಕರೆಯಲ್ಪಟ್ಟಿದ್ದಾನೆ. as Jesus loved the church. ಯೇಸು ಸ್ವಾಮಿ ಸಭೆಯನ್ನು ಪ್ರೀತಿ ಮಾಡಿದ ಪ್ರಕಾರವೇ. Wow. ಎಷ್ಟು ಸುಂದರವಾಗಿದೆ. Again we see God raising a very high standard. ಮತ್ತೆ ದೇವರು ಉನ್ನತವಾದ ಮಟ್ಟವನ್ನು ಎಬ್ಬಿಸುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. How much did Jesus love the church? ಎಷ್ಟು ಮಟ್ಟಿಗೆ ದೇವರು ಸಭೆಯನ್ನು ಪ್ರೀತಿಸುತ್ತಿದ್ದಾರೆ. He laid his life down for us. ಆತನ ಜೀವಿತವನ್ನೇ ನಮಗೆ ಅರ್ಪಿಸುವುದರ ಮೂಲಕವಾಗಿ ತನ್ನ ಪ್ರೀತಿಯನ್ನು ತೋರಿಸಿದ್ದಾರೆ. That is a very high level of love.
ಅಲ್ಲಿ ದೇವರ ಒಂದು ಉನ್ನತವಾದ ಪ್ರೀತಿಯನ್ನು ನಾವು ಕಾಣ್ತಾ ಇದ್ದೇವೆ. But it's the level of love that God has called us to walk in. ಅಂತ ಪ್ರೀತಿಮಯವಾದ ಪ್ರೀತಿಯಲ್ಲಿ ದೇವರು ನಮ್ಮನ್ನು ಆತನು ಕರೆದಿದ್ದಾನೆ. You remember that Jesus said it's by our love that others will know who he is. ಯೇಸು ಹೇಳ್ತಿದ್ದಾರೆ, ನೀವು ನಿಮ್ಮ ಪ್ರೀತಿಯಿಂದಲೇ ಮತ್ತೊಬ್ಬರಿಗೆ ಗೊತ್ತಾಗ್ತದೆ ನೀವು ಕ್ರಿಸ್ತನವರೆಂಬುದಾಗಿ. It's the primary distinctive. It's the primary way that the world would look at the followers of Jesus and say you are totally different. ನಾವು ಪ್ರಾಥಮಿಕವಾಗಿ ನೋಡುವಾಗ ಜನಗಳು ಆ ರೀತಿಯಾದ ಕಾರ್ಯವನ್ನು ನೋಡುವಾಗಲೇ ನಾವು ಕ್ರಿಸ್ತನವರೆಂಬುದಾಗಿ ಲೋಕವು ನಮ್ಮನ್ನ ಗುರುತಿಡುವಂತಾಗಿರುತ್ತದೆ. Those who don't know Christ can't even comprehend the love of the Christians. ಆದ್ರೆ ಅನೇಕರಿಗೆ ಅದು ಗೊತ್ತಿಲ್ಲ. ಯೇಸು ಸ್ವಾಮಿ ಕ್ರೈಸ್ತತ್ವದ ಪ್ರೀತಿಯನ್ನ ಯಾವುದೇ ಕರವಾಗಿ ಒಪ್ಪಂದಕ್ಕೆ ಒಳಪಡಿಸುವುದಿಲ್ಲ ಯಾವುದೇ ವಿಷಯದಲ್ಲಿ. Our love should be evident in all of life. ಆದ್ರೆ ನಮ್ಮ ಜೀವಿತ ಯಾವಾಗಲೂ ಪ್ರೀತಿಯು ಜೀವಮಾನ ಕಾಲದಲ್ಲಿ ಇರುವಂತದ್ದಾಗಿರಬೇಕು. Remember Jesus said that we're to love even our enemies. ಆದ್ರೆ ಯೇಸು ಸ್ವಾಮಿ ಹೇಳ್ತಿದ್ರು ನಿಮ್ಮ ವೈರಿಗಳನ್ನು ಸಹ ಪ್ರೀತಿ ಮಾಡಿರಿ ಎಂಬುದಾಗಿ. Well, if that is true of our enemies, how much more should there be love in our homes? ಆದ್ರೆ ವೈರಿಗಳನ್ನೇ ಪ್ರೀತಿ ಮಾಡ್ರಿ ಎಂಬುದಾಗಿ ಹೇಳಿರುವ ದೇವರು ವೈರಿಯನ್ನ ಪ್ರೀತಿ ಮಾಡುವ ನಾವು ನಮ್ಮ ಕುಟುಂಬವನ್ನು ಎಷ್ಟಾಗಿ ಪ್ರೀತಿ ಮಾಡುವರಾಗಿರಬೇಕು ನಾವು. A home that is filled with the love of God. ನಮ್ಮ ಕುಟುಂಬವು ದೇವರ ಪ್ರೀತಿಯಿಂದ ತುಂಬಲ್ಪಟ್ಟದಾಗಿರಬೇಕು. So we're talking about the foundation of a holy altar in a home. ನಾವು ಪರಿಶುದ್ಧ ಯಜ್ಞವೇದಿಯ ಅಡಿಪಾಯವನ್ನು ಕುರಿತು ನೋಡುವಾಗ ಅದು ಮನೆಯಾಗಿದೆ. Before I was talking about a holy altar just in one heart. ನಾನು ಮೊದಲೇ ಪರಿಶುದ್ಧ ಯಜ್ಞವೇದಿ ಹೃದಯ ಎಂಬುದಾಗಿ ಮಾತ್ರ ಮಾತಾಡಿದೆ. Now we're talking about the holy altar in the marriage and family. ಈಗ ನಾನು ಪರಿಶುದ್ಧ ಯಜ್ಞವೇದಿಯು ನಮ್ಮ ಮದುವೆ ಕುಟುಂಬ ಎಂಬುದಾಗಿ ಹೇಳ್ತಾ ಇದ್ದೇನೆ. It's the same two foundation stones. ಇದು ಎರಡು ಫೌಂಡೇಶನ್ ಅಷ್ಟಿಪಾರಕ್ಕೂ ಒಂದೇ ಕಲ್ಲು ಹಾಕುವಾಗಿದ್ದೇವೆ. A life of total surrender. ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳುವಂತದ್ದು. And a life of faith in God. ನಮ್ಮ ಜೀವಿತ ದೇವರಲ್ಲಿ ನಂಬಿಕೆ ಉಳ್ಳದಂತಾಗಿರೋದು. And the test of whether I have surrendered my flesh to God and walking in faith, the test of whether I have surrendered my life to Jesus and I'm walking in faith. ನಾನು ನನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾನು ನಂಬಿಕೆಯಲ್ಲಿ ನಡೀತಾ ಇದ್ದೇನಾ ಎಂಬುದಾಗಿ ನಾವು ಪರೀಕ್ಷೆ ಒಳಪಡಿಸಿಕೊಳ್ಳುವರಾಗಿರಬೇಕು. The test is the level of love that I'm walking in. ಆದರೆ ನಮ್ಮ ಮಾಡೋ ಪರೀಕ್ಷೆ ನಾವು ಮಾಡುವಂತ ಪ್ರೀತಿಯ ಮಟ್ಟವನ್ನು ತೋರಿಸುವಂತದ್ದಾಗಿರುತ್ತದೆ. If I'm really dead to myself, ಒಂದು ವೇಳೆ ನಾನು ನಿಜವಾಗಿ ನನ್ನ ಬಗ್ಗೆ ನಾನು ಸತ್ತು ಹೋಗೋದಾದ್ರೆ, then when I'm speaking to my spouse, ನಾನು ನನ್ನ ಹೆಂಡತಿ ಜೊತೆ ಮಾತಾಡುವಾಗ I will not make things about myself, ನನ್ನ ಬಗ್ಗೆ ನಾನು ಹೇಳೋದಿಲ್ಲ, but I will love unconditionally. ನಾನು ನನ್ನ ಜೀವಿತ ನನ್ನ ಹೆಂಡತಿಯನ್ನು ಪ್ರೀತಿಸುವವನಾಗಿರುತ್ತೇನೆ. Even if my spouse is struggling with the Lord, ಒಂದು ವೇಳೆ ನನ್ನ ಹೆಂಡತಿ ಕ್ರಿಸ್ತನಲ್ಲಿ ಒಂದು ವೇಳೆ ಕ್ಷೀಣಿಸಿ ಹೋಗುವಂತ ಕಂಡು ಬಂದರು, if I am truly dead to myself, I will still be able to love. ನಿಜವಾಗಿ ನಾನು ನನ್ನ ಶಾರೀರಿಕ ಸಂಬಂಧವಾಗಿ ಸತ್ತೋಗಿರೋದಾದ್ರೆ ಅವಳನ್ನು ಖಂಡಿತವಾಗಿ ಅದ್ಭುತವಾಗಿ ಪ್ರೀತಿ ಮಾಡುವವನಾಗಿರುತ್ತೇನೆ. How important is marriage and family to God? ದೇವರ ದೃಷ್ಟಿಯಲ್ಲಿ ಮದುವೆಯು ಕುಟುಂಬವು ಎಷ್ಟು ಪ್ರಾಮುಖ್ಯವೆಂಬುದನ್ನು ನಾವು ತಿಳಿದುಕೊಳ್ಳೋಣ. Do you remember? He's the one who created it. ಯಾಕಂದ್ರೆ ಆತ ದೇವರೇ ಅದನ್ನು ಸೃಷ್ಟಿ ಮಾಡಿದ್ದು. He said it's for this reason that the husband and wife would become one. ಈ ಕಾರಣದಿಂದಲೇ ಗಂಡ ಹೆಂಡತಿ ಒಂದೇ ಶರೀರವಾಗಿರುವವರು. So we know it's important because God created marriage and family. ಯಾಕಂದ್ರೆ ದೇವರು ಮದುವೆ ಕುಟುಂಬವನ್ನು ಉಂಟು ಮಾಡಿದ್ರಿಂದ ಅದು ಬಹಳ ಪ್ರಾಮುಖ್ಯವಾಗಿದೆ. I want us to look briefly at two heroes of the faith. ನಾನು ಸಂಕ್ಷಿಪ್ತವಾಗಿ ಎರಡು ನಂಬಿಕೆ ಕಾರ್ಯಗಳನ್ನು ಕುರಿತು ನೋಡುತ್ತೇನೆ. ಅಬ್ರಹಾಮನು and Moses. ಮೋಶೆ. Now if you do a study on family throughout the Bible, ಈ ಎರಡು ಜನ ನಾಯಕರ ವಿಷಯದಲ್ಲಿ ನಾವು ಇಡೀ ಸತ್ಯವೇದವನ್ನೇ ಕಲಿಯುವವರಾಗಿದ್ದೇವೆ. You will see hundreds of references to family. ಈ ಒಂದು ವಿಷಯದಲ್ಲಿ ನೂರಾರು ವಾಕ್ಯ ಭಾಗಗಳನ್ನು ನಾವು ಸತ್ಯವೇದದಲ್ಲಿ ಕಾಣುವವರಾಗಿದ್ದೇವೆ. And in the King James version of the Bible, ಕಿಂಗ್ ಜೇಮ್ಸ್ ವರ್ಷನ್ ಸತ್ಯವೇದದಲ್ಲಿ there are over 1500 times where the word children is being used. ಸುಮಾರು 15,000 ಸಾರಿ ಮಕ್ಕಳೆಂಬುದಾಗಿ ಬರೆಯಲ್ಪಟ್ಟಿದೆ. So this is a very important subject in the heart of our Father. ಆದುದರಿಂದ ದೇವರ ಹೃದಯದಲ್ಲಿ ಈ ಒಂದು ಸಂಗತಿ ಬಹಳ ಪ್ರಾಮುಖ್ಯವಾಗಿದೆ. And I personally believe it will only be as we have holy altars in our lives and families that they can have power to spread anywhere else. ನಾನು ನಂಬ್ತಾ ಇದ್ದೇನೆ ಈ ರೀತಿಯಾದ ನಾವು ನಮ್ಮ ಕುಟುಂಬದವರು ಪರಿಶುದ್ಧ ಯಜ್ಞವೇದಿಗೆ ಮಾರ್ಪಡೋದಾದ್ರೆ ಎಲ್ಲಿ ಬೇಕಾದರೂ ನಾವು ದೇವರ ಸಂದೇಶವನ್ನ ಪ್ರಸರಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ.
back to Uganda. ಮತ್ತೆ ನಾವು ತಿರುಗಿ ಬರ್ತೇವೆ ಈ ಕಡೆ. I told you how that the holy altar spread everywhere. ಪರಿಶುದ್ಧ ಯಜ್ಞವೇದಿ ಎಲ್ಲ ಕಡೆ ಪ್ರಕಟವಾಗ್ತದೆ ಎಂಬುದಾಗಿ ಹೇಳಿದೆನು. But if you ask them, where did this start? ಆದ್ರೆ ನೀವು ನಮ್ಮನ್ನ ಕೇಳೋದಾದ್ರೆ ಅದು ಎಲ್ಲಿಂದ ಪ್ರಾರಂಭವಾಗ್ತದೆ ಎಂಬುದಾಗಿ tell you in our hearts. ಇದು ಮೊದಲು ನಮ್ಮ ಹೃದಯದಿಂದ ಪ್ರಾರಂಭವಾಗಿ and in our homes. ಮತ್ತು ನಮ್ಮ ಮನೆಯಲ್ಲಿ ಪ್ರಾರಂಭವಾಗ್ತದೆ. And only once our homes were strong, ಯಾವಾಗ ನಮ್ಮ ಕುಟುಂಬ ಬಲವಾಗ್ತದೋ, did it go out to many others. ಆಗ ನಾವು ನಮ್ಮ ಕುಟುಂಬ ನಮ್ಮ ಹೆಂಡತಿ ಮಕ್ಕಳು ಬಲವಾದಾಗ ಮಾತ್ರವೇ ನಾವು ಬೇರೆ ಕಡೆ ಹೋಗಿ ದೇವರ ವಾಕ್ಯ ಸಾರಲಿಕ್ಕೆ ಅನುಕೂಲವಾಗಿರ್ತದೆ. So we all know Abraham as a man that had a very big calling on his life. ಆದ್ರೆ ನಮಗೆ ಎಲ್ಲರಿಗೂ ಗೊತ್ತಿತ್ತು ಅಬ್ರಹಾಮನು ದೇವರಿಂದ ಒಂದು ಉನ್ನತವಾದ ಕರೆಯನ್ನ ಹೊಂದಿಕೊಂಡಂತ ಮನುಷ್ಯ. Yes? ಹೌದಲ್ವಾ? Many of the different faiths in the world point back to Abraham. ಈ ಲೋಕದ ಅನೇಕ ಭಾಗದವರು ಎಲ್ಲರೂ ಹೆಚ್ಚಾಗಿ ಅಬ್ರಹಾಮನ ನೆನಪು ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ. He's a man with a very significant call of God. ದೇವರ ಕರೆಯ ಗುರುತಾಗಿರುವಂತ ಬಹಳ ಉನ್ನತವಾದ ಮನುಷ್ಯ ಅಬ್ರಹಾಮನು. But let's look at exactly what God said was the call. ಆದ್ರೆ ಆತನ ಕರೆಯ ಬಗ್ಗೆ ಏನು ಹೇಳಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. It's surprising when you look at what God asked him to do. ಇದು ಕೇಳಿದಾಗ ನಮಗೆ ಆಶ್ಚರ್ಯವಾಗಬಹುದು ದೇವರು ಅವನಿಗೆ ಏನು ಮಾಡಿದೆ ಎಂದು ಹೇಳಿದಾಗ. Genesis chapter 18. ಆದಿಕಾಂಡ 18ನೇ ಅಧ್ಯಾಯ verses 16 through 19. 16 ರಿಂದ 19ನೇ ವಚನದವರೆಗೆ ಓದ್ರಿ. ಆ ಮನುಷ್ಯರು ಅಲ್ಲಿಂದ ಹೊರಟು ಸೊದೋಮಿನ ಕಡೆಗೆ ನೋಡಿದರು. ಅಬ್ರಹಾಮನು ಅವರನ್ನು ಸಾಯಕಳಿಸುತ್ತಾ ಅವರ ಜೊತೆಯಲ್ಲಿ ಬಂದಿದ್ದನು. ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಮಹಾ ಜನಾಂಗವು ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪುತ್ರ ಪೌತ್ರರಿಗೂ, ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡಿರಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. Amen. Verse 19. 19ನೇ ವಚನ. God says that I have chosen Abraham. ದೇವರು ಹೇಳ್ತಾರೆ, ನಾನು ಅಬ್ರಹಾಮನನ್ನು ಆರಿಸಿಕೊಂಡಿದ್ದೇನೆ. So that ಆದುದರಿಂದ he may command his children and his household after him to keep the way of the Lord. ಆದುದರಿಂದ ಆತನು ಆತನ ಮಕ್ಕಳು ಅವನ ಜೊತೆ ಇರೋರೆಲ್ಲರೂ ದೇವರ ಮಾರ್ಗವನ್ನು ಅನುಸರಿಸಬೇಕಾಗಿದೆ. That was the call on Abraham's life. ಅಬ್ರಹಾಮನಲ್ಲಿ ಒಂದು ದೊಡ್ಡ ಕರೆಯನ್ನು ನಾವು ನೋಡುತ್ತಿದ್ದೇವೆ. This man of great faith. ಈ ಮನುಷ್ಯ ಬಹಳ ನಂಬಿಕೆಯುಳ್ಳಂತ ಮನುಷ್ಯನು. This man that would be the father of nations. ಈತನ ಒಂದು ರಾಷ್ಟ್ರೀಯ ತಂದೆ ಎಂಬುದಾಗಿ ನಾವು ಕರೆಯುತ್ತೇವೆ. The great call on his life was to disciple his own children. ಆತನ ಮಕ್ಕಳನ್ನ ಶಿಷ್ಯತ್ವಕ್ಕೆ ಒಳಪಡಿಸುವಂತ ಒಂದು ದೊಡ್ಡ ಕರೆಗೆ ಒಳಪಟ್ಟಿದ್ದಾನೆ. To disciple his spouse, his family. ಆತನ ಹೆಂಡತಿ ಆತನ ಜೊತೆ ಇರುವವರನ್ನ ಶಿಷ್ಯತ್ವಕ್ಕೆ ಒಳಪಡಿಸುವ ಕರೆಯಲ್ಲಿ ಆತ ನಿರತನಾಗಿದ್ದಾನೆ. And the verse ends by saying, ಆ ವಚನದ ಕಡೆ ಭಾಗ ಹೇಳ್ತದೆ, he is to do these things, he is to disciple his family, so that the Lord will bring upon him what he has spoken. ಯಾಕಂದ್ರೆ ಆ ದೇವರು ಆತನ ಕುಟುಂಬವನ್ನು ಆತನ ಶಿಷ್ಯತ್ವಕ್ಕೆ ಒಳಪಡಿಸಿದಾಗ ದೇವರು ಅವನಿಗೆ ಏನೆಲ್ಲ ಹೇಳಿದ್ನೋ ಅದನ್ನು ಮಾಡಲಿಕ್ಕೆ ದೇವರು ಸದಾ ಸಿದ್ಧನಾಗಿರುವುದನ್ನು ಕಾಣುತ್ತೇವೆ. So God had promised Abraham this land. ದೇವರು ಆ ವಾಗ್ದಾನ ಭೂಮಿಯನ್ನು ಕೊಡ್ತಾನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದನು ಅಬ್ರಹಾಮನಿಗೆ. But he gives him this call. He calls him to disciple his family as the prerequisite. He must do this first in order to be able to take the land. ದೇವರು ಅವನಿಗೆ ನಿನಗೆ ಉತ್ತಮವಾದ ಸ್ಥಳವನ್ನು ಕೊಡ್ತಾನೆ ಎಂಬುದಾಗಿ ಹೇಳಿದಷ್ಟೇ ಅಲ್ಲದೆ ಮೊಟ್ಟ ಮೊದಲನೇದಾಗಿ ನೀನು ನಿನ್ನ ಮನೆಯವರನ್ನ ಮೊದಲು ಶಿಷ್ಯತ್ವಕ್ಕೆ ಒಳಪಡಿಸು, ನಂತರ ಅದು ಮಾಡಲಿಕ್ಕೆ ನಿನಗೆ ಸಾಧ್ಯವಾಗ್ತದೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ತಿಳಿಸಿದನು. I see sometimes the body of Christ around the world has a tendency to think less of the ministry in our family. ಆದರೆ ನಾನು ನೋಡಿದ ಹಾಗೆ ಕ್ರಿಸ್ತನ ಶರೀರ ಎಂಬುವಂತ ಸಭೆಗಳಲ್ಲಿ ಹೆಚ್ಚಾಗಿ ಆ ಸೇವೆ ಮಾಡುವಂತ ಕುಟುಂಬದವರು ತಮ್ಮ ಕುಟುಂಬವನ್ನ ಶಿಷ್ಯತ್ವಕ್ಕೆ ಒಳಪಡಿಸುವುದಿಲ್ಲ. When we think of ministry, we think of preaching in the streets. ನಾವು ಯಾವಾಗಲೂ ಸಹ ಸೇವೆ ಬೀದಿಗಳಲ್ಲಿ ಪ್ರಸಂಗ ಮಾಡೋದಕ್ಕೆ ಯೋಚಿಸುತ್ತೇವೆ. We think of going to unreached villages. ನಾವು ಸುವಾರ್ತೆ ಮುಟ್ಟದಿರುವಂತ ಹಳ್ಳಿಗಳಿಗೆ ಹೋಗೋದನ್ನ ಕೇಳಿ ಬಯಸ್ತೇವೆ. And planting new churches. ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಅವಸರದಲ್ಲಿ ಇರ್ತೇವೆ. And all of those things are important. ಅವೆಲ್ಲ ಪ್ರಾಮುಖ್ಯವೇ ಹೌದು.
But if God would say to Abraham, ಆದ್ರೆ ದೇವರು ಅಬ್ರಾಮನಿಗೆ ಹೇಳ್ತಿರೋದೇನೆಂದ್ರೆ, the primary call you have on your life, ನಿನ್ನ ಜೀವನದಲ್ಲಿ ಪ್ರಾಥಮಿಕವಾಗಿ ಬಂದಂತ ಕರೆ ಯಾವುದೆಂದರೆ, for me to be able to bring this nation into its destiny, ಓ ನಿನ್ನ ಜೀವಿತದ ಭವಿಷ್ಯವಾಗಿ ನಾನು ಈ ಜಾಗವನ್ನ ಕೊಡಬೇಕನ್ನ ಭಾವನೆ ಇರೋದಾದ್ರೆ, is for you to properly disciple your spouse and your children. ಮೊಟ್ಟ ಮೊದಲನೇದಾಗಿ ನೀನು ನಿನ್ನ ಕುಟುಂಬವನ್ನ ನಿನ್ನ ಮಕ್ಕಳನ್ನ ಶಿಷ್ಯತ್ವಕ್ಕೆ ಒಳಪಡಿಸು. I think our God has a different value system. ಆದ್ರೆ ದೇವರಿಗೆ evaluate what is important. ದೇವರಿಗೆ ಒಂದು ಪ್ರಾಮುಖ್ಯವಾದಂತ ಬೇರೆ ವಿಧವಾದಂತ ಒಂದು ಯೋಜನೆಗಳನ್ನು ರೂಪಿಸಿಕೊಂಡವನಾಗಿದ್ದಾನೆ. Those of you who are wives, the wives in the room that have children, ಎಷ್ಟು ಜನಕ್ಕೆ ಹೆಂಡತಿಗಳು ಮಕ್ಕಳಿದ್ದಾರೆ ಎಂಬುದನ್ನು ನೋಡುವಾಗ, you have a very high calling on your life. ಚೆನ್ನಾಗಿ ಗಮನಿಸಿ, ಮದುವೆ ಆದವರಿಗೆ ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ವಿಷಯದಲ್ಲಿ ದೇವರು ನಿಮಗೆ ದೊಡ್ಡ ಒಂದು ಉನ್ನತವಾದ ಕಾರ್ಯವನ್ನು ಏರ್ಪಡಿಸಿದ್ದಾನೆ. Raising your children in the ways of the Lord. ಕ್ರಿಸ್ತನ ಮಾರ್ಗದಲ್ಲಿ ನಿಮ್ಮ ಮಕ್ಕಳನ್ನು ಬೆಳೆಸುವಂತವರಾಗಿರಬೇಕು. This is not a secondary ministry. ಸೇವೆ ಎರಡನೇ ಭಾಗ. This is not a small ministry. ಇದೊಂದು ಸಣ್ಣ ಸೇವೆ. It's very, very important. ಆದರೆ ಕುಟುಂಬ ಬಹಳ ಪ್ರಾಮುಖ್ಯವಾದದ್ದಾಗಿದೆ. Many nations in the past, ಅನೇಕ ಕಳೆದಂತ ರಾಷ್ಟ್ರಗಳು ಹಿಂದಿನ ದಿನಗಳಲ್ಲಿ, even those that had a strong Christian percentage, high percentage, ಆಗ ಒಂದು ಉತ್ತಮವಾದ ಶೇಕಡಾಂಶ ಕ್ರೈಸ್ತತ್ವ ಇದ್ರೂ ಸಹ, because they forgot this important component of the family, ಆದರೆ ಕುಟುಂಬದ ಕುರಿತಾದಂತ ಉನ್ನತವಾದ ಕರೆ ಅವರು ಮರೆತಿರುವುದರಿಂದ, they have lost a great deal of what was gained. ಆದರೆ ಅವರು ಮಾಡಬೇಕಾದಂತ ಉನ್ನತವಾದ ಕಾರ್ಯವನ್ನ ಕಳೆದುಕೊಂಡರು. ಹಲ್ಲೆಲೂಯಾ. ಮತ್ತೊಂದು ಹಲ್ಲೆಲೂಯಾ ಹೇಳ್ರಿ, ಸುಮ್ಮನೆ ಇಲ್ಲ ನಿದ್ದೆ ಮಾಡ್ತಾರೆ ಅಂತ ಅನ್ಕೋಬೇಕಾಗ್ತದೆ. It's very, very important. ಇದು ಬಹಳ ಪ್ರಾಮುಖ್ಯವಾದ ಅಂಶ. Please, if you think less of the ministry in the home, remember Abraham. ಆದ್ರೆ ನಿಮ್ಮ ಕುಟುಂಬವನ್ನ ಶಿಷ್ಯತ್ವಕ್ಕೆ ಒಳಪಡಿಸುವಂತ ಕಾರ್ಯ ಬರುವಾಗ ಅಬ್ರಹಾಮನ ನೆನಪು ಮಾಡಿಕೊಳ್ಳಿ. No one would ever say Abraham had a small calling. ಆದ್ರೆ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ಅಬ್ರಹಾಮನಿಗೆ ಒಂದು ಚಿಕ್ಕದಾದ ಕರೆ ಐತೆ ಎಂಬುದಾಗಿ. But we see here in Genesis chapter 18 that his primary calling was to his wife and children. ಆದಿಕಾಂಡ 18ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ, ಅಬ್ರಹಾಮನ ಕರೆಯ ಪ್ರಾಥಮಿಕವಾದ ವಿಷಯ ಆತನ ಕುಟುಂಬವನ್ನ ಶಿಷ್ಯತ್ವಕ್ಕೆ ಒಳಪಡಿಸುವಂತದ್ದಾಗಿರುತ್ತದೆ ಎಂಬುದಾಗಿ. What about another man called Moses? ಇನ್ನೊಬ್ಬ ವ್ಯಕ್ತಿ ನೋಡೋಣ, ಅವನು ಮೋಶೆ ಎಂಬುದಾಗಿ. We've got Abraham. ಈಗ ಅಬ್ರಹಾಮನ ನೋಡಿದೆವು, Moses. ಈಗ ಮೋಶೆಸ್ ನೋಡ್ತಾ ಇದ್ದೇವೆ. Very big men in the history for the people of God. ದೇವ ಜನರ ಚರಿತ್ರೆಯಲ್ಲಿ ಬಹಳ ಉನ್ನತವಾದ ವ್ಯಕ್ತಿಗಳು ಇವರು ಎರಡು ಜನ. Surely God's calling on Moses' life must have been very big. ಆದ್ರೆ ಮೋಶೆಗೆ ಕರೆದಂತ ಕರೆ ಬಹಳ ದೊಡ್ಡದೆಂಬುದಾಗಿ ನಾವು ತಿಳಿದುಕೊಳ್ಳುವಂತದ್ದಾಗಿದೆ. Would it surprise you to find out God spoke the same thing to Moses that he did to Abraham? ಆದ್ರೆ ಮೋಶೆಗೆ ಕರೆದಂತ ಕರೆ ಅಬ್ರಾಹ್ಮನಿಗೆ ಕರೆದಂತ ಕರೆ ಒಂದೇ ಇದೆ ಎಂಬುದನ್ನು ತಿಳ್ಕೊಳ್ಳುವುದಕ್ಕೆ ನಾವು ಆಶ್ಚರ್ಯ ಪಡುವವರಾಗಿದ್ದೇವಾ? Deuteronomy chapter 6. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ verses 4 through 9. 6ನೇ ಅಧ್ಯಾಯ 4 ರಿಂದ 9. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನದಿಂದ 9ನೇ ವಚನ ತನಕ. ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ ದಾರಿಯಲ್ಲಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. Hallelujah. Hallelujah. So again we see Moses ಇಲ್ಲಿ ಮೋಶೆಯನ್ನು ನೋಡ್ತಾ ಇದ್ದೇವೆ. being instructed by the Lord ದೇವರಿಂದ ಒಂದು ಉಪದೇಶಿಸಲ್ಪಟ್ಟಂತ ವ್ಯಕ್ತಿ, to make his primary ministry the discipleship of his children. ಆತನ ಒಂದು ಶಿಷ್ಯತ್ವ ಪ್ರಾಥಮಿಕದ ಸೇವೆ ಅವನ ಮಕ್ಕಳನ್ನ ಶಿಷ್ಯತ್ವ ಒಳಪಡಿಸುವುದನ್ನು ಕಾಣ್ತಾ ಇದ್ದೇವೆ. He's being told to teach your sons diligently. ಆತನು ಅಲ್ಲಿ ಒಂದು ಮಕ್ಕಳಿಗೆ ಸರಿಯಾಗಿ ಕಲಿಸಿಕೊಡಿ ಎಂಬುದ ಕಾರ್ಯವನ್ನು ನೋಡ್ತಾ ಇದ್ದೇವೆ. Talk to them when you're in your house. ಅವರ ಮನೆಯಲ್ಲಿದ್ದಾಗ ಅವುಗಳನ್ನ ಕಲಿಸಿಕೊಡಿರಿ. Talk to them when you're
walking along the way. ಅವರ ದಾರಿಯಲ್ಲಿ ನಡೆಯುವಾಗ ಅವರಿಗೆ ಕಲಿಸಿಕೊಡಿರಿ. Talk to them in the evening. ಆ ಸಾಯಂಕಾಲ ಅವರಿಗೆ ಕಲಿಸಿಕೊಡಿರಿ. Instruct them. ಉಪದೇಶ ಮಾಡ್ರಿ. Walk with them. ಅದರ ಜೊತೆ ನಡೆಯೋ ಸಹಾಯ ಮಾಡ್ರಿ. Pray with them. ಪ್ರಾರ್ಥನೆ ಮಾಡ್ರಿ. Pour your life into ನಿಮ್ಮ ಜೀವಿತ ಅವರಿಗೋಸ್ಕರ ಎಡೆ ಕೊಡ್ರಿ. Model and mentor my ways. ಅವರಿಗೆ ನೀವು ಮಾದರಿ ಉಳ್ಳವರಾಗಿರಿ. We already read in Ephesians 5. ನಾವು ಎಫೆಸ ಪತ್ರಿಕೆ 5ನೇ ಓದಿದೆವು. That it's also with husband and wife. ಅಲ್ಲಿ ಗಂಡ ಹೆಂಡತಿ ಕುರಿತು ಕಲಿತೇವೆ ನೋಡಿದೆವು. Husbands loving their wives sacrificially. ಗಂಡ ತ್ಯಾಗಮಯವಾಗಿ ತನ್ನ ಹೆಂಡತಿಯನ್ನು ಪ್ರೀತಿಸುತ್ತಿದ್ದಾನೆ. And wives respecting the husband. ಹೆಂಡತಿ ತನ್ನ ಗಂಡನಿಗೆ ಅಧೀನಳಾಗುವುದನ್ನು ಕಾಣ್ತಾ ಇದ್ದೇವೆ. You see, leadership in the kingdom of God ದೇವರ ರಾಜ್ಯದಲ್ಲಿರುವಂತ ನಾಯಕತ್ವ is very different than the way that the world sees it. ಲೋಕದಲ್ಲಿ ಇರುವುದಕ್ಕಿಂತಲೂ ಉನ್ನತವಾದ ವ್ಯತ್ಯಾಸಮಯವಾಗಿರುವಂತದ್ದಾಗಿರುತ್ತದೆ. The world sees a leader like a king. ಆದರೆ ಲೋಕವು ನಾಯಕನನ್ನು ರಾಜನಾಗಿ ಕಾಣುತ್ತದೆ. A leader in the world directs others to do what they should do. ಲೋಕದಲ್ಲಿ ನಾಯಕರಿಗೆ ಅವರು ಯಾವ ನಾಯಕರಾಗಿದ್ರೆ ನೀ ಮಾಡು ಅದು ಮಾಡು ನೀ ತಿಸ್ಕೋ ಅಂತಾರೆ. A leader in the world says, come and you wash my feet. ಆದರೆ ಲೋಕ ನಾಯಕ ಹೇಳ್ತಾನೆ, ಬಂದು ನನ್ನ ಕಾಲು ತೊಳಿ ಕೈ ತೊಳಿ. You get me what I want. ನನಗೆ ಬೇಕಾಗಿ ತೆಗೆದುಕೊಂಡು ಬಾ. Come here. ಇಲ್ಲಿ ಬಾ. Give me what I want. ನನಗೆ ಬೇಕಾಗಿ ಕೊಡು. That's a leader in the world. ಈ ಲೋಕದ ನಾಯಕರು ಆ ರೀತಿ ಇದ್ದಾರೆ. A leader in the kingdom of God. ದೇವರ ರಾಜ್ಯದಲ್ಲಿರುವ ನಾಯಕರು. Jesus said that the greatest would be the servant or the slave of all. ಆದರೆ ಯೇಸು ಹೇಳ್ತಾನೆ, ನಿಮ್ಮಲ್ಲಿ ದೊಡ್ಡವನಾಗಿರಬೇಕೆಂದಿರುವವನು ಅವನು ಏನಾಗಿದ್ದ ಚಿಕ್ಕವನಾಗಿರಬೇಕೆಂಬುದಾಗಿ. Jesus gave us a visual picture of ಯೇಸು ಸ್ವಾಮಿ ಅಲ್ಲಿ ಚಿತ್ರಣವನ್ನು ಅವರು ತೋರಿಸಿದರು. When he got up and took off the robe and put a towel. ಅವರು ಎದ್ದಿಟ್ಕೊಂಡು ತನ್ನ ಒಂದು ಟವಲ್ ಅಂತ ಇದು ಸೊಂಟ ಕಟ್ಟಿಕೊಂಡು. And he got down on his hands and knees and he was washing. ಅವರು ಎದ್ದು ಅವರ ಕಾಲುಗಳನ್ನು ಹೀಗೆ ತೊಳೆದರು. And when he got up, ಅವರು ಎದ್ದು he said, as I have done, ನಾನು ಮಾಡಿದ ಪ್ರಕಾರವೇ so you will do. ನೀವು ಮಾಡುವಂತೆ ನಾನು ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. This is a leader in God's kingdom. ಈ ತರವಾದ ನಾಯಕನು ದೇವರ ರಾಜ್ಯದಲ್ಲಿರುವಂತವರಾಗಿರುತ್ತಾನೆ. I am not saying husbands you must always physically do this. ಅದರ ಅರ್ಥವೇನೆಂದರೆ ಗಂಡ ಆದವರು ನೀವು ಹೋಗಿ ನಿಮ್ಮ ಹೆಂಡತಿ ಕಾಲು ತೊಳಿಬೇಕಂತ ಅರ್ಥ ಅಲ್ಲ. ಹಂಗ್ ಮಾಡ್ಬಿಟ್ಟಿರಿ ಕೊನೆಗೆ. But how many times have you washed your wife's feet? ಆದ್ರೆ ಎಷ್ಟು ಸಾರಿ ನಿಮ್ಮ ಹೆಂಡತಿ ಕಾಲು ತೊಳೆದಿರ ನೀವು? Physically, ಶಾರೀರಿಕವಾಗಿರ್ಬೋದು, or from your heart. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಆಗಿರಬಹುದು. ಅಂದ್ರೆ ನಿಜವಾಗಿ ನೀರಾಗಿ ತೊಳೆದಿರ್ಬೋದು ಅಥವಾ ಹೃದಯದಲ್ಲಿ ನಿಮ್ಮ ಹೆಂಡತಿ ಮುಂದೆ ಹೋಗಿ ನಾ ಮಾಡಿದ ತಪ್ಪಂತ ಕೇಳಿಕೊಂಡಿರ್ಬೋದು. ಆತರ ಕಾಲು ತೊಳೆಯೋದು. You had a disposition of heart that was serving your wife. ಎಷ್ಟು ಸಾರಿ ನೀವು ಆ ರೀತಿಯಾದಂತ ಹೃದಯ ತೀರ್ಮಾನವುಳ್ಳವರಾಗಿದ್ದೀರಿ ನಿಮ್ಮ ಹೆಂಡತಿಯನ್ನ ನೀವು ಸತ್ಕರಿಸುವಂತ ವಿಷಯದಲ್ಲಿ. I understand this is different than our culture here in India. ಅದು ನಂಗೆ ಗೊತ್ತಿದೆ, ಈ ಭಾರತ ದೇಶದ ಸಂಸ್ಕೃತಿ ಸ್ವಲ್ಪ ವ್ಯತ್ಯಾಸವಾಗಿದೆ. But there is a culture shown in the kingdom of God that is greater than our culture. ಆದರೆ ದೇವರ ರಾಜ್ಯದ ಸಂಸ್ಕೃತಿ ನಮ್ಮ ಸಂಸ್ಕೃತಿಗಿಂತಲೂ ವಿಭಿನ್ನವಾಗಿದೆ. On the day of judgment, ಆ ನ್ಯಾಯ ತೀರ್ಪು ದಿನ ಬರುವಾಗ, when we're standing before the King of Glory, ದೇವರ ಮಹಿಮೆಯಲ್ಲಿ ನಾವು ನಿಂತುಕೊಳ್ಳುವ ಪರಿಸ್ಥಿತಿಯಲ್ಲಿ ಇರುವಾಗ, the one who washed the feet of his disciples, ಒಬ್ಬನು ತನ್ನ ಶಿಷ್ಯರ ಕಾಲುಗಳು ತೊಳೆದದ್ದನ್ನು ಅವನು, the one who laid his life down for all of us, ಎಲ್ಲರಿಗೋಸ್ಕರ ತನ್ನನ್ನೇ ಒಪ್ಪಿಸಿಕೊಂಡಂತ ವ್ಯಕ್ತಿಯು, he will not come to us and say, ಅವನು ಬಂದು ಹೇಳೋದಿಲ್ಲ ಈ ರೀತಿಯಾಗಿ, oh well, you were American, it's okay you didn't walk in my way in that area of life. ಹೀಗೆ ಹೇಳೋದಿಲ್ಲ ದೇವರು. ಓಕೆ ಪರವಾಗಿಲ್ಲ ಬಿಡು, ನೀ ಬಿಳಿ ಮನುಷ್ಯ ಅಮೆರಿಕದವನು ಅದಕ್ಕೆ ಹೇಗೆ ಮಾಡಿದೆ ಅಂತ ಹೇಳೋದಿಲ್ಲ. I understand that your culture was very self-focused, and so it was okay that you lived a lot of your life for yourself. ಆಗ ದೇವರು ಹೀಗೆ ಹೇಳೋದಿಲ್ಲ, ತೊಂದರೆ ಇಲ್ಲ ಬಿಡು, ನಾನು ನಿನ್ನ ಸಂಸ್ಕೃತಿನೇ ಬೇರೆ ಅದಕ್ಕೆ ಹೇಗೆ ಮಾಡಿದೆ ಬಿಡು, ನೋ ಪ್ರಾಬ್ಲಮ್ ಅಂತ ಹೇಳೋದಿಲ್ಲ ದೇವರು. No, he will say, no, this was my kingdom standard. ಆಗ ದೇವರು ಹೇಳ್ತಾರೆ, ನಿಮ್ದು ನಮ್ದು ಆಗಿರ್ಬೋದು, ಆದ್ರೆ ಇದು ನನ್ನ ದೇವರ ರಾಜ್ಯದ ಒಂದು ಪರಿಸ್ಥಿತಿ ಸಂಸ್ಕೃತಿಯಾಗಿದೆ. I don't care that you are American. Did you walk by my standards? ನೀನು ಅಮೆರಿಕ ಇದು ಪ್ರಕಾರ ನಡೆದೆ ಎಂಬುದಾಗಿ ಅದ್ರ ಬಗ್ಗೆ ತಲೆ ಕೆಡಿಸುವ ಮನುಷ್ಯ ಅಲ್ಲ. And for you, when you stand before him, ನೀನು ನನ್ನ ಮುಂದೆ ನಿಲ್ಲುವಾಗ, you will not be able to say, ನಿನಗೆ ಹೇಳಲಿಕ್ಕೆ ಈ ರೀತಿ ಆಗದೆ ಇರಬಹುದು, well, I was Indian. ನಾನು ಭಾರತೀಯ ಎಂಬುದಾಗಿ. Father, in India, we don't wash our wife's feet. ನೀವು ಹೇಳ್ಬೋದು, ಕರ್ತನೆ ಹೇಳೋದೆಲ್ಲ ಕರೆಕ್ಟ್, ಆದ್ರೆ ಹಂಗೆಲ್ಲ ನಡೆಯೋದಿಲ್ಲ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಗಂಡ್ರು ಹೆಂಡ್ರು ಕಾಲು ತೊಳೆಯಲ್ಲ. In India, our culture was that our wives were more our servants. ಯಾಕಂದ್ರೆ ಇಂಡಿಯಾದಲ್ಲಿ ಸಂಸ್ಕೃತಿ ಹೆಂಡತಿರು ಯಾವಾಗಲೂ ಗಂಡನ ಗುಲಾಮರು. He
He will say, "My son, ಆಗ ದೇವರು ನನ್ನ ಮಗನೇ, you knew my standards. ನೀನು ನನ್ನ ಒಂದು ಸಂಸ್ಕೃತಿಯನ್ನು ಬಲ್ಲವನಾಗಿದ್ದೀಯಾ. In fact, you taught my standards to others." ನೀನು ನನ್ನ ವಾಕ್ಯಗಳನ್ನು ಇನ್ನೊಬ್ರು ಕಲಿಸಿದ್ದೀಯಾ. You remember when you read before the congregation Ephesians 5? ನೀನು ಎಫೆಸದವರ 5ನೇ ಅಧ್ಯಾಯ ಹೇಳುವಾಗ ನಿಮ್ಮ ಜನವನ್ನು ನೆನಪು ಮಾಡಿಕೊಂಡ್ರಿ, ನಿಮ್ಮ ಚರ್ಚನ್ನ ನೆನಪು ಮಾಡ್ಕೊಳ್ಳ ಬಿಟ್ಟು ಓಡಬಿಡ್ತಾರೆ ಅಂತ ಹೇಳ್ತಾರೆ. ಕಾದೊಳಗೆ ಕೈ ತೊಳರಿ ಅಂದ್ರೆ Let's let him raise his standard. ಆದ್ರೆ ಅದೇನೇ ಇರಲಿ, ಓಡಿದ್ರೂ ಪರವಾಗಿಲ್ಲ, ಈ ದೇವರ ವಾಕ್ಯದ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳ್ರಿ. In our hearts, ನಮ್ಮ ಹೃದಯದಲ್ಲಿಯೂ, in our marriages, ನಮ್ಮ ಮದುವೆಯಲ್ಲಿಯೂ, in our homes, ನಮ್ಮ ಕುಟುಂಬದಲ್ಲಿಯೂ, with our children. ನಮ್ಮ ಮಕ್ಕಳಲ್ಲಿಯೂ. And as he does, we will see things begin to change. ನಾವು ಮಾಡುವಾಗ ಬದಲಾವಣೆ ಕಾರ್ಯಗಳು ನೋಡ್ಲಿಕ್ಕೆ ಆಗ್ತದೆ. You know, it's okay if others think that you look strange. ಆಗ ನೀವು ಅದು ಮಾಡುವಾಗ ನೀವು ಬೇರೆಯವರಿಗೆ ಅಪರಿಚಿತರಾಗಿ ಕಾಣಬಹುದು. It's okay if they say, "This is not Indian." ಆಗ ನೀವು ಅದು ಮಾಡೋದು, ಓ ಇದು ಭಾರತೀಯ ಒಂದು ಸಂಸ್ಕೃತಿ ಅಲ್ಲ, ಖಾಲಿ ಬೆಳೆದು ಕೈ ಹಿಡಿಯೋದು. You're like some foreigner. ನೀನೊಂಥರ ಫಾರಿನರ್ ಮಾಡ್ತಿಲ್ಲ, ಈ ಗಂಡನ ಹೆಸರು ಕರಿತೀಯಲ್ಲ, ಬಾರವಾಗ ಅಂತ, ರಾರಾಪುರ ಅಂತ. The word of God says that we're all foreigners here. ಆದ್ರೆ ದೇವರು ಹೇಳ್ತದೆ, ನಾವೆಲ್ಲರೂ ಸಹ ವಿದೇಶದವರೇ. Does that make sense? ಅರ್ಥ ಆಗತ್ತೆ ನಿಮಗೆ? ನಾವು ಯಾರು ಭಾರತೀಯರಲ್ಲ, ಎಲ್ಲ ನಾವು ವಿದೇಶದವರೇ. ನಮ್ಮ ದೇಶ ಇದಲ್ಲ. The culture of God's kingdom is going to look foreign no matter where we live. ಆದ್ರೆ ದೇವರ ವಾಕ್ಯದ ಸಂಸ್ಕೃತಿ ಏನ್ ಹೇಳ್ತದೆ ಅಂದ್ರೆ, ಅದೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀನು ಯಾವ ಭಾಷೆ, ಯಾವ ಜಾತಿ, ಯಾವ ದೇಶದವರಾಗಿ. When my brothers and I seek to live out this way of life in America, people think we are very strange. ಆದ್ರೆ ಈ ರೀತಿಯಾದ ಕಾರ್ಯವನ್ನ ಮಾಡುವಾಗ ನಾವು ಮಾಡುವಾಗ ಲೋಕ ಅಮೆರಿಕ ಜನರು ನೋಡುವಾಗ ಹೇಳ್ತಾರೆ, ಓ ಇವರು ಒಂಥರ ವಿಚಿತ್ರವಾಗಿದ್ದಾರಪ್ಪ, ಅಪರಿಚಿತರಾಗಿದ್ದಾರೆ ಎಂಬುದಾಗಿ ಅಂತಾರೆ ನಮ್ಮ ನೋಡಿ. No one lives like that. ಆದ್ರೆ ಈ ರೀತಿ ಯಾವನು ಬಾಳ್ವೆ ಮಾಡಕ್ಕಾಗೋದಿಲ್ಲ. But that cannot change us following God's way. ಆದ್ರೆ ನಾವು ದೇವರ ಮಾರ್ಗವನ್ನು ಹಿಂಬಾಲಿಸುವಾಗ ಅದು ನಮ್ಮನ್ನ ಬದಲಾಯಿಸುತ್ತದೆ. ಅವ್ರು ಹೇಳಿದ ಹಾಗೆ ನಮ್ಮನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. Hallelujah. Hallelujah. So what does it look like for our family to become a holy altar? ಪರಿಶುದ್ಧ ಯಜ್ಞವೇದಿ ಆಗಬೇಕಾದ್ರೆ ನಮ್ಮ ಕುಟುಂಬ ಯಾವ ರೀತಿಯಾಗಿ ಕಾಣಲ್ಪಡಬೇಕು? It's going to begin to change how we relate with our wife. ನಮ್ಮ ಹೆಂಡತಿಯೊಟ್ಟಿಗೆ ನಡೆಯುವಂತ ನಡವಳಿಕೆ ಚೇಂಜ್ ಆಗಬೇಕಾ? It's going to begin to change how we interact with our children. ನಮ್ಮ ಮಕ್ಕಳೊಟ್ಟಿಗೆ ನಾವು ಯಾವ ರೀತಿ ವರ್ತಿಸ್ತೇವೆ ಎಂಬುವಂತ ಕಾರ್ಯ ಬದಲಾವಣೆ ಆಗಬೇಕಾ? If I could say the biggest difference you'll notice is love. ನಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕಾದ ಬಹಳ ಪ್ರಾಮುಖ್ಯವಾದ ಕಾರ್ಯ ನಾವು ಮಾಡುವಂತ ಪ್ರೀತಿ. More love. ಬಹಳ ಪ್ರೀತಿ, ಅತಿ ಪ್ರೀತಿ. More self-sacrifice. ನಾವು ಸಂಪೂರ್ಣವಾಗಿ ತ್ಯಾಗಮಯಿಗಳಾಗಿರೋದು. That will be true of the husband. ಆವಾಗ ಗಂಡನು ಆ ರೀತಿ ತ್ಯಾಗಮಯನಾಗಿರಬೇಕು. Be true of the wife. ಅವನ ಮಕ್ಕಳಿಗೆ, ಆ ಹೆಂಡತಿಗೆ. And as husband and wife are living with more love, the children. ಗಂಡ ಹೆಂಡತಿ ಬಹಳ ಪ್ರೀತಿಮಯವಾಗಿರಬೇಕು ಅಂತ ಮಕ್ಕಳೊಟ್ಟಿಗೆ. Hallelujah. Hallelujah. I want to give just a few examples. ನಾನು ಕೆಲವು ಉದಾಹರಣೆಯನ್ನು ಹೇಳ್ತೇನೆ. So how can I practically turn my family into a holy altar? ನನ್ನ ಕುಟುಂಬವನ್ನು ಯಾವ ರೀತಿಯಾಗಿ ನಾನು ಈ ಪರಿಶುದ್ಧ ಯಜ್ಞವೇದಿಯಾಗಿ ಸಮರ್ಪಿಸಿಕೊಂಡೆ ಎಂಬುದಾಗಿ ಹೇಳ್ತೇನೆ. What does that look like? ಅದು ಯಾವ ರೀತಿಯಾಗಿ ಕಾಣಲ್ಪಡ್ತದೆ ಎಂಬುದಾಗಿ. You have your sheets. ನಿಮಗೆ ಈ ಒಂದು ಕಾಪಿ ಇದೆ ನಿಮ್ಮ ಹತ್ರ, ಈ ಒಂದು ಭಾಗ. The 10 things we talked about before. ಈಗ ನಾವು ಮೊದಲೇ 10 ವಿಷಯಗಳು ನೋಡಿದ್ವಿ. A lifestyle filled with the word of God. ದೇವರ ವಾಕ್ಯದ ತುಂಬಲ್ಪಡುವಂತದ್ದು ಮೊದಲನೇದಾಗಿ. A lifestyle of worship and praise. ಎರಡನೇದಾಗಿ ಸ್ತುತಿ ಆರಾಧನೆ ಮಾಡುವಂತದ್ದು. A lifestyle of prayer. ಮೂರನೇದಾಗಿ ಪ್ರಾರ್ಥನೆ. Each of those things. ಪ್ರತಿಯೊಂದು ಕಾರ್ಯಗಳಿಗಾಗಿ. But now you're asking God. ಈಗ ದೇವರ ಹತ್ರ ಕೇಳುವಂತದ್ದು. Not just for yourself. ನನಗೋಸ್ಕರವಾಗಿ ಅಲ್ಲ. You're asking, Father, how can we fill our family with the word of God? ಕರ್ತನೇ, ಹೇಗೆ ಈ ವಚನ ನನ್ನ ಕುಟುಂಬವನ್ನು ತುಂಬಿಕೊಳ್ಳಲಿಕ್ಕೆ ಆಗ್ತದೆ? How can we bring the word of God into our family? ನನ್ನ ಕುಟುಂಬದಲ್ಲಿ ಯಾವ ರೀತಿಯಾಗಿ ದೇವರ ವಾಕ್ಯವನ್ನು ನಾವು ಪ್ರಸರಿಸಬಹುದು? How can we have even more of an atmosphere of praise and worship in our ಹೇಗೆ ನಮ್ಮ ಕುಟುಂಬದಲ್ಲಿ ಸ್ತುತಿ ಆರಾಧನೆಗಳನ್ನು ಹೆಚ್ಚಾಗಿ ಪ್ರಾರಂಭಿಸಬಹುದು? How can we begin to pray more as a family? ಹೇಗೆ ನಾವು ಕುಟುಂಬವಾಗಿ ಜಾಸ್ತಿ ಪ್ರಾರ್ಥಿಸಬಹುದು? And an important thing about the prayer in the family altar. ನಮ್ಮ ಕುಟುಂಬ ಯಜ್ಞವೇದಿಯಲ್ಲಿ ಪ್ರಾರ್ಥನೆ ಒಂದು ಬಹಳ ಪ್ರಾಮುಖ್ಯವಾದ ಅಂಶವಾಗಿದೆ. What changed Uganda was not just more prayer from the families. ಆದ್ರೆ ಒಂದು ದೊಡ್ಡ ಪ್ರಾರ್ಥನೆಯಿಂದ ಅಂತ ಅರ್ಥವಲ್ಲ. But that each family began to pray for the nation. ಆದ್ರೆ ಪ್ರತಿಯೊಂದು ಕುಟುಂಬವು ರಾಷ್ಟ್ರಕ್ಕಾಗಿ ಪ್ರಾರ್ಥನೆ ಮಾಡುವಂತದ್ದಾಗಿರಬೇಕು. Yes, they prayed for family concerns. ನಿನ್ನೆ ನಾವು ಆ ಕುಟುಂಬದ ಕುರಿತು ಪ್ರಾರ್ಥನೆ ಮಾಡಿದೆವು. But
every family was also instructed to pray for the nation. ಪ್ರತಿಯೊಂದು ಕುಟುಂಬವು ರಾಷ್ಟ್ರಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಉಪದೇಶಿಸಲ್ಪಡಬೇಕು. So picture every Christian family in the nation daily praying for the ಪ್ರತಿಯೊಬ್ಬ leadership ಕ್ರೈಸ್ತ in the ಕುಟುಂಬವು nation. ರಾಷ್ಟ್ರಕ್ಕಾಗಿ ಪ್ರಾರ್ಥನೆ ಮಾಡುವಂತೆ ಅವರಿಗೆ ಚಿತ್ರಣವನ್ನು ಕಾಣುವಂತವರಾಗಿರಬೇಕು. Daily praying for the purposes of God in the nation. ದೇವರ ಉದ್ದೇಶ ಕುರಿತು ಪ್ರತಿದಿನ ಪ್ರಾರ್ಥನೆ ಮಾಡುವಂತವರಾಗಿರಬೇಕು. I believe that was like the engine that drove. ಆ ರೀತಿ ಆಗುವಾಗ ಮುಂದುಗಡೆ ಇಂಜಿನ್ ಯಾವಾಗಲೂ ತಿರುಗುತ್ತಿರುವಾಗ ಚಾಲಿಸಿದಾಗ ಆಗ್ತದೆ. So we don't have time to share all 10 for the family. ನಮಗೆ ಆ ಕುಟುಂಬಕ್ಕೆ ಹಂಚುವಂತ ಸಮಯ ಇಲ್ಲದೆ ಇರಬಹುದು. But on your own, I would encourage you to take each of these points and pray and ask God, how can I bring this more into my ಈ ಕೇಳಿದ 10 ವಿಷಯಗಳು ನಿಮ್ಮ ಕುಟುಂಬಕ್ಕೆ ಹೋಗಿ ನಿಮಗೆ ಹೇಳಲಿಕ್ಕೆ ಸಮಯ ಸಾಕಾಗದೆ ಇರಬಹುದು. ಆದರೂ ಸಹ ನೀವು ವೈಯಕ್ತಿಕವಾಗಿ ದೇವರೇ ಈ 10 ವಿಷಯಗಳನ್ನ ಜೀವನದಲ್ಲಿ ಯಾವ ರೀತಿಯಾಗಿ ಅಳವಡಿಸಿಕೊಳ್ಬೇಕೆಂಬುದಾಗಿ ನೀವು ಪ್ರಾರ್ಥನೆ ಮಾಡಿ. Hallelujah. Hallelujah. So I'm going to end with some real world testimonies. ನಾನು ನಿಜವಾದಂತ ಕೆಲವು ಸಾಕ್ಷಿಗಳು ಮುಂದೆ ಹೇಳಕ್ ಬಯಸ್ತೇನೆ. You remember my family? ನನ್ನ ಕುಟುಂಬವನ್ನು ನೆನಪು ಮಾಡಿಕೊಡ್ರಿ. We were taught about a holy altar, an altar in our family about 8 years ago. 8 ವರ್ಷಗಳ ಹಿಂದಿನಿಂದ ನಾವು ಈ ಕುಟುಂಬದ ಬಗ್ಗೆ ಕುರಿತು ಯಜ್ಞವೇದಿಯನ್ನು ರೂಪಿಸಿಕೊಳ್ತಾ ಇದ್ದೇವೆ. We began to seek to put this into practice, me and my wife. ನಾನು ನನ್ನ ಹೆಂಡತಿ ಇದನ್ನ ಕುರಿತು ಅಭ್ಯಾಸ ಮಾಡಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಾರಂಭಿಸುತ್ತಿದ್ದೇವೆ. At the time our children were very small. ಆ ಸಮಯದಲ್ಲಿ ನನ್ನ ಮಕ್ಕಳು ಬಹಳ ಸಣ್ಣವರಾಗಿದ್ದರು. But we had been taught to bring even the small children ನನ್ನ ಸಣ್ಣ into ಮಕ್ಕಳು the altar. ನನ್ನ ಮಕ್ಕಳು ಸಣ್ಣದಿರುವರಾಗಲೇ ನಾನು ಅವರನ್ನು ಆ ಒಂದು ಯಜ್ಞವೇದಿಗೆ ತರಲಿಕ್ಕೆ ಬಯಸ್ತಾ ಇದ್ದೆ. Began to read the word of God aloud as a family. ನಾನು ದೇವರ ವಾಕ್ಯವನ್ನು ಜೋರವಾಗಿ ಓದಲಿಕ್ಕೆ ಪ್ರಾರಂಭಿಸಿದೆ ಕುಟುಂಬದಲ್ಲಿ. Began to worship the Lord as a family. ದೇವರನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದೆನು ಕುಟುಂಬವಾಗಿ. We began to pray together as a family. ಕುಟುಂಬವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದೆವು. We began to invite the Holy Spirit to move in our home. ನಮ್ಮ ಕುಟುಂಬದಲ್ಲಿ ಪರಿಶುದ್ಧಾತ್ಮನ ಚಲಿಸುವಿಕೆಗಾಗಿ ಪ್ರಾರಂಭಿಸಿದೆವು, ಪ್ರಾರ್ಥಿಸಿದೆವು. And let me share with you some of the fruit we have seen. ಹಾಗೆ ಮಾಡಿರೋದ್ರಿಂದ ಕೆಲವು ಫಲಗಳನ್ನು ನಾವು ಕಂಡೆವಾದ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. So my children, ನನ್ನ ಮಕ್ಕಳು, one of the practical things that God has instructed me to do. ಒಂದು ಕೆಲಸವನ್ನು ದೇವರು ಮಾಡಲಿಕ್ಕೆ ನನಗೆ ಬಹಳ ಪ್ರಾಯೋಗಿಕವಾಗಿ ಉಪದೇಶಿಸಲ್ಪಟ್ಟನು. So I have 3 sons. They are the oldest. ನನಗೆ 3 ಮಕ್ಕಳಿದ್ದಾರೆ, ದೊಡ್ಡ ಮಕ್ಕಳು. So every night, most of the nights when I am home, I seek to have a altar time just with them. ನಾನು ಮನೆಗಿರೋ ವೆಚ್ಚದ ಸಮಯದಲ್ಲಿ ನನ್ನ ಮಕ್ಕಳೊಟ್ಟಿಗೆ ಸೇರಿ ನಾನು ಈ ಯಜ್ಞವೇದಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. My wife and the children, almost every morning, they have time as a family altar. ನನ್ನ ಹೆಂಡತಿ ಮತ್ತೆ ನನ್ನ ಮಕ್ಕಳು ಪ್ರತಿ ದಿನ ಮುಂಚಾನೆ ಸಹ ಅವರೆಲ್ಲ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋದನ್ನ ನೋಡ್ತಿದ್ದೇನೆ. They have sometimes very extended time in the Word of God. ಅದು ಇನ್ನು ಅಷ್ಟೇ ಅಲ್ಲದೆ ಮತ್ತು ದೇವರ ವಾಕ್ಯದಲ್ಲಿ ಸಮಯವನ್ನು ಕಳೆಯುತ್ತಿದ್ದರು. Prayer and worship. ಪ್ರಾರ್ಥನೆ ಜೊತೆಗೆ ಪ್ರಾರ್ಥನೆ ಮತ್ತು ಆರಾಧನೆ ತಮ್ಮ ತೊಡಗಿಸಿಕೊಂಡಿದ್ದರು. In fact, I received a SMS from my wife today. ಈ ದಿನ ನಾನು ನನ್ನ ಹೆಂಡತಿಯಿಂದ ಒಂದು ಸಂದೇಶವನ್ನು ನಾನು ಫೋನ್ ಮೂಲಕವಾಗಿ ಪಡೆದುಕೊಂಡೆನು. That my 2 oldest sons have been led to fast and pray for me today. ನನ್ನ 2 ಗಂಡು ಮಕ್ಕಳು ದೊಡ್ಡವರು ಇವತ್ತು ನನಗಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಿದ್ದಾರೆ. I did not ask for that. ನಾನು ಅದಕ್ಕೋಸ್ಕರ ಮಾಡಿರಿ ಎಂಬುದನ್ನು ಕೇಳಿಲ್ಲ. But because of the atmosphere in our home, ನಮ್ಮ ಕುಟುಂಬದಲ್ಲಿರುವಂತಹ ಈ ತರವಾದಂತ ಭಕ್ತಿಯ ವಾತಾವರಣವು, the Spirit of God is speaking to them. ಆ ವಾತಾವರಣದ ಮೂಲಕವಾಗಿ ದೇವರಾತ್ಮನವರು ಸಂಗಡ ಮಾತಾಡಿದರು. Every evening or many of the evenings when I'm home, we come together. ಪ್ರತಿದಿನ ಈ ಸಾಯಂಕಾಲ ನಾನು ಇರುವಾಗ ನಾವು ಒಟ್ಟಾಗಿ ಬರ್ತೇವೆ. Me and the 3 boys. ನಾನು ನನ್ನ 3 ಗಂಡು ಮಕ್ಕಳು. We spend time reading the Word of God. ದೇವರ ವಾಕ್ಯ ಓದುವಲ್ಲಿ ಸಮಯವನ್ನು ಕಳೆಯುತ್ತಿದ್ದೆವು. And I ask them questions. ಅವರನ್ನ ಪ್ರಶ್ನೆ ಕೇಳುತ್ತಿದ್ದೆ. I say, what do you understand about? ಈ ವಚನದಲ್ಲಿ ನಿಮಗೆ ಏನು ಅರ್ಥವಾಯಿತು? Tell me your understanding about God here. ಆಗ ನೀ ಹೇಳು ಏನು ಅರ್ಥ ಆಯ್ತು ಎಂಬುದಾಗಿ ವಚನವನ್ನು ತೋರಿಸಿ ಹೇಳು ಅಂತ ಹೇಳ್ತಾ ಇದ್ದೆ. So it's not just me teaching them. ನಾನು ಅವರಿಗೆ ಕಲಿಸ್ತಿದ್ದಿಲ್ಲ. But it's interactive. They go back and forth. ಅವರು ನಮಗೆ ಪ್ರತಿಕ್ರಿಯಿಸುತ್ತಿದ್ದರು ಈ ರೀತಿಯಾಗಿ ಹೇಳೋದ್ರಿಂದ. We also spend time worshiping. ಮತ್ತೊಂದು ದೇವರ ಆರಾಧನೆ ಸಮಯವನ್ನು ಕಳೆಯುತ್ತಿದ್ದೆವು. And praying. ಪ್ರಾರ್ಥನೆಯಲ್ಲಿಯೂ. And if they are listening and paying attention, I give them a reward. ಆಗ ಅವರು ಕೇಳೋದ್ರಲ್ಲಿ ಬಹಳ ಕ್ಷೀಣರಾಗಿರುವಾಗ ನಾನು ಅವರಿಗೆ ವಚನವನ್ನು ಕೊಡುತ್ತಿದ್ದೆನು. Their reward is not ice cream. ನಾನು ಹೇಳುವಂತ ವಚನಗಳು ಈ ರೀತಿಯಾಗಿರುತ್ತಿತ್ತು. Their reward is they get to hear a chapter
read from a book that is written about a hero of the faith. ಆದ್ರೆ ನಾನು ಓದಿದ ವಚನಗಳು ಹೆಂಗಿತ್ತಂದ್ರೆ ನಂಬಿಕೆಯ ನಾಯಕರು ಹೀರೋಗಳನ್ನ ನಾವು ನೋಡ್ತಾ ಇದ್ದೆವು. William Carey. ವಿಲಿಯಂ ಕೇರಿ. Just many of the heroes of the faith from the past. ಹಿಂದಿನ ಕಾಲದಲ್ಲಿ ಅನೇಕ ಉನ್ನತ ನಾಯಕರನ್ನು ನಾವು ಕಾಣ್ತಿದ್ದೇವೆ ನಂಬಿಕೆಯಲ್ಲಿ ಬೆಳೆದಂತವರು. So they are been having many good seeds planted in their hearts of missionaries that have given their lives for the gospel. ಅನೇಕರು ಆ ರೀತಿಯಾದಂತ ಫಲಭರಿತವಾದಂತ ಜೀವಿತವನ್ನು ಮಾಡಿ ಅನೇಕ ತರವಾದ ತ್ಯಾಗಮಯವಾದ ಸೇವೆಯನ್ನು ಮಾಡಿರುವುದನ್ನು ನಾವು ನೋಡ್ತಾ ಇದ್ದೇವೆ. So now after years of having those seeds planted, they are all ready to be missionaries. ಆಗ ಬಿತ್ತಿರುವ ಬೀಜಗಳು ಈಗಾಗಲೇ ಒಂದು ಸುವಾರ್ತೆ ಸೇವೆಯಲ್ಲಿ ತೊಡಗಿಸಿರುವುದನ್ನು ನಾವು ಕಾಣ್ತಾ ಇದ್ದೇವೆ. Even to involve them more, I try to give them a role in our times together. ನಾವು ಅಂತವರನ್ನು ಸ್ವಾಗತಿಸಿ ಅವರೊಟ್ಟಿಗೆ ಸಮಯವನ್ನು ನಾವು ಸ್ಪಂದಿಸಿ ಸಮಯವನ್ನು ಅದೇ ರೀತಿಯಲ್ಲಿ ಕಳೆಯುತ್ತಿದ್ದೆವು. I have given them times where they are to preach from the Word of God to our family. ಅಷ್ಟೇ ಅಲ್ಲದೆ ಅವರಿಗೆ ಸಮಯ ಕೊಡ್ತಿದ್ದೆವು ದೇವರ ವಾಕ್ಯದಲ್ಲಿ ಪ್ರಸಂಗ ಮಾಡುವುದಕ್ಕಾಗಿ. I want them to learn how to share the good news of Jesus. ಅಷ್ಟೇ ಅಲ್ಲದೆ ಮತ್ತು ಶುಭವಾರ್ತೆಯನ್ನು ಹೇಗೆ ಸಾರುವಂತದನ್ನು ನಾವು ಕಲಿತುಕೊಳ್ಳಕ್ಕೆ ಇಷ್ಟಪಡುತ್ತಿದ್ದೆವು. So now few examples of the fruit. ಹಾಗೆ ಮಾಡಿದಂತ ಕಾರ್ಯಗಳು ಕೆಲವು ಫಲಗಳನ್ನು ನಾನು ನಿಮಗೆ ಹೇಳಲಿಕ್ಕಿದ್ದೇನೆ ಈಗ. Two times ago, not the last time I came to India, but 2 times ago when ನಾನು ಕಳೆದ ಸಾರಿ ಭಾರತಕ್ಕೆ ಬಂದದ್ದಲ್ಲ, ಅದಕ್ಕಿಂತ ಮೊದಲೇ ಬಂದಿದ್ದಲ್ಲ, ಅದಕ್ಕಿಂತ ಮೊದಲೇ my oldest son was grabbing on my arm. ನನ್ನ ಹಿರಿ ಮಗನು ನನ್ನ ತೋಳುಗಳನ್ನು ಹಿಡಿದುಕೊಂಡು he was crying, ಅಳುತ್ತಿದ್ದನು. He's saying, Dad, when can I go to India to be a missionary with you? ಅವನು ಹೇಳ್ತಿದ್ದಾನೆ, ಅಪ್ಪ ಯಾವಾಗ ನಾನು ಸುವಾರ್ತಿಕನಾಗಿ ಭಾರತ ದೇಶಕ್ಕೆ ನಿನ್ನೊಟ್ಟಿಗೆ ಬರುತ್ತೇನೆ. I want to go with you. ನಾನು ನಿನ್ನೊಟ್ಟಿಗೆ ಬರ್ತಾ ಇದ್ದೇನೆ, ದಯವಿಟ್ಟು ನನಗೆ ಸಹಾಯ ಮಾಡು. Just crying. ಅಳುತ್ತಿದ್ದನು. He is wishing to be a servant of God. ಆತನು ದೇವರ ಸೇವಕನಾಗಬೇಕೆಂಬುದಾಗಿ ಬಯಕೆ ಉಳ್ಳವನಾಗಿದ್ದಾನೆ. The 3 boys have started a ministry. 3 ನನ್ನ ಮಕ್ಕಳು ಹುಡುಗರು ಸೇವೆಯನ್ನು ಪ್ರಾರಂಭಿಸಿದರು. Their own ministry. ಅವರು ಸ್ವಂತ ಸೇವೆ ಪ್ರಾರಂಭಿಸಿದರು. It is called Reach the World. ಅದರ ಅರ್ಥ ಆ ಸೇವೆ ಏನಂದ್ರೆ ದೇಶವನ್ನೇ ಸಂಧಿಸುವಂತದ್ದು ಎಂಬುದಾಗಿ, ಲೋಕವನ್ನೇ ಸಂಧಿಸುವಂತದ್ದು. They have done outreaches to much older students. Outreaches, sharing gospel. ಆಗ ಅವರು ಹೋಗಿ ಅವರಿಗೆ ದೊಡ್ಡ ವ್ಯಕ್ತಿಗಳು ಹುಡುಗರಿಗೆ ಸುವಾರ್ತೆ ಸಾರುವುದು, ಕರಪತ್ರ ಕೊಡುವಂತ ಕಾರ್ಯವನ್ನು ಮಾಡ್ತಾರೆ. My oldest son also has a vision to create a prayer tower, prayer for the nations. ಮತ್ತು ನನ್ನ ಹಿರಿಯ ಮಗನಿಗೆ ಒಂದು ದರ್ಶನವಿದೆ, ಒಂದು ಪ್ರಾರ್ಥನಾ ಗೋಪುರವನ್ನು ಪ್ರಾರಂಭಿಸಿ ದೇಶಕ್ಕೆಲ್ಲ ಪ್ರಾರ್ಥನೆ ಮಾಡುವಂತ ಕಾರ್ಯ ಮಾಡುವುದಕ್ಕಾಗಿ. He was only 8, 9 or 10 when that happened. ಈಗ ಅವನು 8-9 ವರ್ಷದವನು ಈ ರೀತಿಯಾಗಿ ಆಗ್ತಾ ಇದೆ ಅವನಿಗೆ ವಯಸ್ಸು. When he was 7 was the first time he read through the whole Bible. ಅವನು 7ನೇ ಕ್ಲಾಸ್ ಇರುವಾಗ ಈ ಸತ್ಯವೇದವನ್ನು ಪೂರ್ತಿಯಾಗಿ ಓದಿದ್ದಾನೆ ಅವನು. It was not because I told him he had to, he wanted to. ಆದರೆ ನಾನು ಹೇಳಿದ್ರಿಂದ ಮಾತ್ರವಲ್ಲ, ಅವನಿಗೆ ಇಷ್ಟಪಟ್ಟೆ ಓದಿದ್ದಾನೆ ಪೂರ್ತಿ ಬೈಬಲ್ ಅನ್ನ. My middle son, ನನ್ನ ಮಧ್ಯ ಮಗನು, wants to make a film on the life of Christ. ಆದರೆ ಕ್ರಿಸ್ತನ ಜೀವನ ಚರಿತ್ರೆಯ ಕುರಿತು ಅವನು ಸಿನಿಮಾವನ್ನ ಮಾಡಲಿಕ್ಕೆ ಇಷ್ಟಪಡುವವನಾಗಿದ್ದಾನೆ. He is trying to raise money now to make this film, to buy what will be necessary. ಆದರೆ ಆ ಸಿನಿಮಾಗೆ ಬೇಕಾದ ಕಾರ್ಯಗಳನ್ನ ಸಾಮಗ್ರಿಗಳನ್ನು ಕೊಂಡುಕೊಳ್ಳುವುದಕ್ಕೆ ಹಣವನ್ನು ಆತನು ಸಂಗ್ರಹ ಮಾಡ್ತಾ ಇದ್ದಾನೆ. Hallelujah. Hallelujah. He also has a vision for the homeless. ಅಷ್ಟೇ ಅಲ್ಲದೆ ಆತನು ಅನಾಥರಿಗೋಸ್ಕರ ಒಂದು ದರ್ಶನವುಳ್ಳವನಾಗಿದ್ದಾನೆ. He raised some money. ಅದಕ್ಕೋಸ್ಕರ ಹಣವನ್ನು ಸಂಗ್ರಹಿಸಿದ್ದಾನೆ. Took some of his own money. ಆತನಿಗಿರುವಂತ ಕೆಲವು ಹಣವನ್ನು ಸಹ ಸಂಗ್ರಹಣ ಮಾಡ್ತಿದ್ದಾನೆ. To buy some fruits and soap and washcloth for the homeless people. ಹಾಗೆ ಅನಾಥ ಮಕ್ಕಳಿಗೆ ಕೊಡೋದಕ್ಕಾಗಿ ಹಣ್ಣುಗಳನ್ನ, ಬಟ್ಟೆ ಸೋಪುಗಳನ್ನ, ಈ ರೀತಿಯಾದಂತ ಕಾರ್ಯಗಳನ್ನು ಮಾಡ್ತಿದ್ದಾನೆ. Hallelujah. Hallelujah. My little 2-year-old daughter, she was only 2 at the time. ನನ್ನ ಮಗಳು 2 ವರ್ಷ ಪ್ರಾಯದ ಮಗನು. My wife had something on her face. We didn't know what it was. Like it's hard to describe. She had something that needed to be prayed for on her physical body. ಆದರೆ ನನ್ನ ಹೆಂಡತಿಗೆ ಎಲ್ಲಿ ಏನೋ ಒಂದು ಆಗಿತ್ತು, ಅದಕ್ಕೆ ಪ್ರಾರ್ಥನೆ ಅವಶ್ಯವಿತ್ತು. My little daughter came to pray for my wife. ನನ್ನ ಸಣ್ಣ ಮಗಳು ಪ್ರಾರ್ಥನೆ ಮಾಡಲಿಕ್ಕಾಗಿ ಬಂದಳು. And the Lord healed my wife. It was just gone. ನನ್ನ ಮಗಳ ಪ್ರಾರ್ಥನೆ ಕೇಳಿ ನನ್ನ ಹೆಂಡತಿನ ದೇವರು ಗುಣಪಡಿಸಿದನು. My little daughter got a cut. ನನ್ನ ಸಣ್ಣ ಮಗಳಿಗೆ ಕೈ ಗಾಯ ಆಗಿತ್ತು, ಕೊಯ್ಕೊಂಡಿದ್ದು. We prayed for her finger and it was healed. ಅದನ್ನು ಆ ಗಾಯಕ್ಕಾಗಿ ಪ್ರಾರ್ಥನೆ ಮಾಡಿದ, ಅದು ಗುಣವಾಯಿತು. She said, Jesus healed me. ಯೇಸು ನನ್ನ ಗುಣಪಡಿಸಿದ, ಯೇಸುವನ್ನು ಗುಣಪಡಿಸಿ ಎಂಬುದಾಗಿ ನಾಟ್ಯ ಮಾಡಿದಳು.
One time my daughter had a sharp piece of wood fly into her eye. ಆಗ ಒಂದ್ಸರಿ ನನ್ನ ಮಗಳಿಗೆ ಒಂದು ಸಣ್ಣದಾದ ಒಂದು ಕಸ ಬಂದು ಕಣ್ಣಲ್ಲಿ ಹಾಕೋಯ್ತು. Her brothers were playing around with some sticks and didn't see this happen. ಅವರ ಅಣ್ಣಂದಿರ ಜೊತೆ ಆಟ ಆಡುವಾಗ ಏನೋ ಒಂದು ಕಟ್ಟಿ ಬಂದು ಕಣ್ಣಿಗೆ ಹೊಡಿತ ನೋಡಿದವಳು. My wife and I ran and grabbed her as she was just crying. ನಾನು ನನ್ನ ಹೆಂಡತಿ ಹೋಗಿ ಅವಳ ಮಗುನ ಎತ್ಕೊಂಡಾಗ ಅವಳು ಅಳುತ್ತಿದ್ದಳು. We opened her eye to see. ನಾವು ಆ ಕಣ್ಣನಿಗೆ ಅಗಲವಾಗಿ ನೋಡಿದೆವು. There was a big scratch. ಆಗ ಆ ಕಣ್ಣಲ್ಲಿ ಒಂದು ಗೆರೆಯನ್ನ ಕಂಡೆ, ಒಂದು ಗಾಯವಾದಂತ ಭಾಗವನ್ನ. We were way out in a forest. We were on a hike in a forest. ನಾವು ಒಂದು ಅರಣ್ಯ ಪ್ರದೇಶದಲ್ಲಿದ್ದೇವೆ ಆಗ. Nowhere near doctors. ಅಲ್ಲಿ ಯಾವುದೇ ವಿಧವಾದ ವೈದ್ಯರ ಹತ್ರವಿರಲಿಲ್ಲ. So we grabbed her and we went very quickly, our whole family, to get to a doctor. ನಾವು ಆ ಮಗುವನ್ನು ತೆಗೆದುಕೊಂಡು ನಮ್ಮ ಆ ಕುಟುಂಬವನ್ನು ತೆಗೆದುಕೊಂಡು ಹೋಗಿ ಬೇಗ ಡಾಕ್ಟರ್ ಸಂಧಿಸುವುದಕ್ಕಾಗಿ. On the way we were praying for her. ಆ ಹೋಗೋ ದಾರಿಯಲ್ಲಿ ನಾವು ಅವಳಿಗೋಸ್ಕರ ಪ್ರಾರ್ಥನೆ ಮಾಡಿದೆವು. I took the other children and my wife took her to the doctor. ನಾನು ಬೇರೆ ಮಕ್ಕಳನ್ನ ತೆಗೆದುಕೊಂಡನು, ನಮ್ಮ ಹೆಂಡತಿನ ಅವಳನ್ನ ವೈದ್ಯರ ಹತ್ರ ತೆಗೆದುಕೊಂಡು ಹೋದಳು. When they got to the doctor, they poured a solution into the eye to see it. ಆಗ ಡಾಕ್ಟರ್ ಕಣ್ಣನ್ನು ಅಗಲ ಮಾಡಿ ಒಂದು ಔಷಧಿಯನ್ನು ಹಾಕಿದ್ರು ಕಣ್ಣಿಗೆ. The doctor looked closely at her eye. ವೈದ್ಯರು ಅದರ ಕಣ್ಣನ್ನು ಬಹಳ ಸೂಕ್ಷ್ಮವಾಗಿ ನೋಡಿದರು. And they said, "There's nothing wrong with this eye." ಆಗ ಡಾಕ್ಟರ್ ಹೇಳ್ತಾರೆ, ಏನು ತೊಂದರೆ ಇಲ್ಲ, ಕಣ್ಣು ಚೆನ್ನಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಅದ್ಭುತ. ಹಲ್ಲೆಲೂಯಾ. This is just one family. ಇದು ಒಂದು ಕುಟುಂಬದಲ್ಲಿ ಆದಂತ ಕಾರ್ಯ. And these are really only a few testimonies. ಇಲ್ಲಿ ಕೆಲವು ಸಾಕ್ಷ್ಯಗಳನ್ನು ನೋಡ್ತಾ ಇದ್ದೇವೆ ಈ ರೀತಿಯಾಗಿ. I'm going to end with one last one. ನಾನು ಇನ್ನೊಂದು ಹೇಳಿ ಮುಗಿಸ್ತೇನೆ, ಕ್ಷಮಿಸಿಬಿಡಿ ನನ್ನ. Just came to my mind. ನನ್ನ ಮನಸ್ಸಲ್ಲಿ ಬರ್ತಾ ಇದೆ. One of the things the Lord told the Ugandans about the family altar ಕುಟುಂಬ ಯಾಜನ ವೇದಿಯ ಕಾರ್ಯ ಕುರಿತು ಯುಗಾಂಡದಲ್ಲಿ ದೇವರ ಸಂಗಡ ಮಾತಾಡಿದರು. Was that you will not have to discipline your children as much. ಆದರೆ ದೇವರು ಹೇಳಿದನು, ನೀರಿನ ಮಕ್ಕಳನ್ನ ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ ಶಿಷ್ಯತ್ವಕ್ಕೆ ಒಳಪಡಿಸು. Because he would begin to discipline them for you. ಯಾಕಂದ್ರೆ ಆಗ ನಿನ್ನನ್ನ ದೇವರು ಶಿಸ್ತುಗೊಳಿಸ್ತಾನೆ ಎಂಬುದಾಗಿ ಹೇಳಿದರು ದೇವರು. He would begin to convict them of sin. ಆಗ ದೇವರು ನಿನ್ನ ಪಾಪದ ಕುರಿತು ಅರಿವಿಕೆ ಹುಟ್ಟಿಸ್ತಾನೆ. So one morning my son, I was talking with my oldest son. ನಾನು ಮುಂಜಾನೆ ನನ್ನ ಹಿರಿಯ ಮಗನ ಸಂಗಡ ಮಾತಾಡ್ತಿದ್ದೆ. He said, "I had a dream about Jesus was in my dream." ಆಗ ಅವ್ರು ಹೇಳಿದ್ರು, ಅಪ್ಪ ನಾನು ಕನಸು ಕಂಡೆನು, ಆ ಕನಸಿನಲ್ಲಿ ಯೇಸು ಸ್ವಾಮಿಯನ್ನು ನೋಡಿದೆನು. I said, "Wow, tell me about it." ನಾನು ಹೇಳಿದೆ, ಹೌದಾ, ಹಾಗಾದ್ರೆ ಹೇಳು. He said, we were both riding on donkeys. ನಾವು 2 ಜನ ಸಹ ಕತ್ತೆ ಮೇಲೆ ಸವಾರಿ ಮಾಡ್ತಾ ಇದ್ದೆವು. My son was on a donkey. ನನ್ನ ಮಗನು ಕತ್ತೆ ಮೇಲೆ ಕೂತಿದ್ದನು. And Jesus was on a donkey with him. ಯೇಸು ಸ್ವಾಮಿ ಸಹ ಕತ್ತೆ ಮೇಲೆ ಇತ್ತಂತೆ ಕನಸಲ್ಲಿ. I said, "Wow!" ಅವ್ರ ಮಗ ಕನಸಲ್ಲಿ ಹೇಳ್ತಿದ್ರೆ, ಅಪ್ಪ ನಾನು ಕನಸು ನೋಡಿದೆ, ಆ ಕನಸಲ್ಲಿ ಯೇಸು ಸ್ವಾಮಿ ಇದ್ರು, ಯೇಸು ಸ್ವಾಮಿ ಸಹ ಕತ್ತೆ ಮೇಲೆ ಕೂತಿದ್ರು, ನಾನು ಸಹ ಕತ್ತೆ ಮೇಲೆ ಕೂತ್ಕೊಂಡು ಯೇಸುನೊಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ದೆ ಅಂತ ಹೇಳಿದಾಗ ತಂದೆಗೆ ಖುಷಿ ಆಗ್ಬಿಡ್ತು. ಹಲ್ಲೆಲೂಯಾ. I said to him, did he talk to you? ಆಗ ನಾನು ಹೇಳಿದೆ, ಆ ಕನಸಲ್ಲಿ ಯೇಸು ಸ್ವಾಮಿ ಏನು ಮಾತಾಡಿದ್ರು. I was very excited. ನಾನು ಭಯಂಕರ ಆಸಕ್ತಿ ಆಗಿ ಕೇಳಕದು. Jesus had visited my son in a dream. ಯೇಸು ಸ್ವಾಮಿ ಕನಸಲ್ಲಿ ನನ್ನ ಮಗನನ್ನು ಸಂಧಿಸಿದನು. He said, "Yes, he talked to me." ಅವ್ರು ಹೇಳಿದ್ರು, ಹೌದು ನನ್ನ ಸಂಗಡ ಮಾತಾಡಿದರು. I said, "What did he say?" ಅವ್ರು ಏನು ಹೇಳಿದ್ರು ಯೇಸು ಪ್ರಭು? My son put his head down like that. ಆಗ ಹೇಳಿದ್ರು, ನನ್ನ ಮಗನೇ ನಿನ್ನ ತಲೆಯನ್ನು ಕೆಳಗೆ ಹಾಕೆಂಬುದಾಗಿ. And he wouldn't tell me what Jesus said. ಅವ್ರು ಏನು ಯೇಸು ಹೇಳಿದ್ರು ಅಂತ ಅವ್ರು ಹೇಳಿಲ್ಲ ನನಗೆ. I said, "Please tell me what he said." ನಾನು ಹೇಳಿದೆ, ಹೇಳು ಯೇಸು ಏನು ಹೇಳಿದೆ ಎಂಬುದಾಗಿ ಕೇಳಿದೆ. Then my son shared with me. ನಾನು ಮಗನನ್ನು ಹೇಳಿದೆನು. He said, "Jesus told me to obey my parents." ಯೇಸು ಸ್ವಾಮಿ ಹೇಳಿದ್ರು, ನೀನು ನಿನ್ನ ತಂದೆ ತಾಯಿಗಳಿಗೆ ವಿಧೇಯನಾಗು ಎಂಬುದಾಗಿ. ಹಲ್ಲೆಲೂಯಾ. Hallelujah. Hallelujah. So I believe that if each of us will make a decision, ನಾನು ನಂಬ್ತಾ ಇದ್ದೇನೆ, ನೀವು ಒಬ್ಬೊಬ್ಬರು ಸಹ ಈ ರೀತಿಯ ತೀರ್ಮಾನ ಮಾಡುವಾಗ, at the end of this day, ಈ ಅಂತ್ಯ ದಿನಗಳು ಬರುವಾಗ, to the Father, ತಂದೆಯಾದ ದೇವರಲ್ಲಿಯೂ saying, "Father, I want to become a holy altar." ಕರ್ತನೇ, ನಾನು ಒಂದು ಪರಿಶುದ್ಧ ಯಜ್ಞವೇದಿಯಾಗಿ ಮಾರ್ಪಾಟವಾಗಬೇಕು. And those of us who are married or have children, ಯಾರ್ಯಾರು ಮದುವೆ ಆಗಿದ್ದರು, ನಿಮ್ಮ ಮಕ್ಕಳಿದ್ದಾರೋ,
Father, I want my family to become. ಅವರು ಹೇಳಬೇಕು, ಯೇಸುವೇ, ತಂದೆಯಾದ ದೇವರೇ, ನನ್ನ ಕುಟುಂಬ, ನನ್ನ ಮಕ್ಕಳು ಒಂದು ಪರಿಶುದ್ಧ ಯಜ್ಞವೇದಿಯಾಗಿ ಮಾಡೆಂಬುದಾಗಿ. That we will watch God do great and mighty things in the days ahead. ಆಗ ದೇವರು ನಿಮ್ಮ ಜೀವನದಲ್ಲಿ ಉನ್ನತವಾದ ಕಾರ್ಯಗಳನ್ನು ಮಾಡೋದನ್ನು ನೀವು ಕಣ್ಣಾರೆ ನೋಡುವವರಾಗಿರುತ್ತೀರಾ. So later after our lunch, we are going to have a time of really making that decision. ಊಟವಾದ ಮೇಲೆ ನಮ್ಮ ತೀರ್ಮಾನಗಳ ಕುರಿತು ನಾವು ಮಾಡೋಣ. Looking at your faces, I believe many of you have already made that decision. ನಾವು ನಿಮ್ಮ ಮುಖ ನೋಡಿದಾಗಲೇ ಗೊತ್ತಾಗೈತೆ, ಸಾಯಂಕಾಲ ನೀವೆಲ್ಲ ಓಡೋಗ್ತೀರಾ ಅಂತ ಅರ್ಥ ಅಲ್ಲ, ಊಟ ಆದ್ಮೇಲೆ ನೀವೆಲ್ಲ ಒಳ್ಳೆ ತೀರ್ಮಾನ ಮಾಡ್ತೀರಾ ಅಂತ. So we will be able to commit to this together. ನಾವೆಲ್ಲ ಒಟ್ಟಾಗಿ ನಮ್ಮನ್ನು ಸಮರ್ಪಣೆ ಮಾಡೋಣ. And then I believe the Lord will even have some of us say, I am willing to be a trainer of this material with others. ಆಗ ನೀವು ಇಲ್ಲಿದ್ದರು ಯಾರಾದ್ರೂ ಹೇಳಲಿಕ್ಕಾದ್ರೆ ಹೇಳ್ಬೋದು, ನಾನು ಈ ಯಜ್ಞವೇದಿ ವಿಷಯದಲ್ಲಿ ತರಬೇತಿ ಕೊಡುವಂತ ತರಬೇತಿಗಾರನಾಗ್ತೇನೆ ಎಂಬುದಾಗಿ. Our hope would be to have at least 5 or 10 who will be willing to train others. ನಾವು ಕಡೆ ಪಕ್ಷ ಒಂದು 5-10 ಜನರಾದ್ರೂ ಸರಿಯೇ ಇದರ ತರಬೇತಿ ಕೊಡ್ಲಿಕ್ಕೆ ನಾವು ಇಷ್ಟಪಡುವವರಾಗಿದ್ದೇವೆ. Hallelujah. Hallelujah. Amen.